ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗ್ಯಾಸ್ಗೆ 6,500 ಆಯಿತು. ಉಳಿದಿದ್ದು ರೇಷನ್ಗಾಯ್ತು. ಹಾಂ ಅವಿ ಹೇಳೋದು ಮರ್ತೆ, ಈ ಕಿತ ಹೊಸ ಅಂಗಡಿಯವ್ರನ್ನ ಹಿಡ್ದೀವ್ನಿ. ಮುಂದಿನ ಕಿತ ರೇಷನ್ ಎಲ್ಲ ಸೋಸಿ ಕಡಿಮೆ ಆಯ್ತದೆ. ಎಲ್ಲ ಖರ್ಚು ಕಳೆದು ಕೈನಾಗೆ 1-2-2.5 ರೂಪಾಯಿ ಉಳ್ಕೊಬೋದು. ಹಾಂ, ಇನ್ನೊಂದು ಚೋಟಿಗೆ ಓಡಾಡೋದಕ್ಕೆ ಗಾಡಿ ಬೇಕಂತೆ. ಒಂದು ಕಿತ ತಾವು ಹೇಳುಮಾ ಅಂತ. ಹಾಗೆ ಅವಿ ಸಾನಾ ಹಾ ಕಳಿ, ಎಲ್ಲ ಸರಿಯಾಗೈತೆ. ಅವಿ ಏನು ಸರಿಯಾಗೈತೆ? 10,000 ರೂಪಾಯಿನ ನಾನು ನುಂಗಿ ನೀರು ಕುಡ್ದೀವ್ನಿ. ಎಲ್ಲ ಸರಿಯಾಗೈತೆ ಅಂತ ಹೇಳ್ತಿದ್ಯಲ್ಲ. ನೀನು ಹಂಗೆಲ್ಲ ಮಾಡೋಕ್ಕಿಲ್ಲ ಹೋಗ್ಲಾ. ವಾ ಅವಿ, ನಾನು ಅಂತಲ್ಲ, ಯಾರನ್ನೂ ಸಾನೆ ನಂಬೇಡ. ನೋಡು, ಏನೋ ಯೋಚನೆ ಮಾಡ್ತಿದ್ದಿಲ್ಲ. ಏನು ಅಂತ ಹೇಳು. ಓ, ನನಗೆ ಇಸ ಹೇಳಿಲ್ಲ ಅಲ್ವಾ? ಅದೇ ನಾನು ಜೈಲ್ಗೆ ಕ್ಯಾಟ್ರಿಂಗ್ ಮಾಡಕ್ಕೆ ಹೋಗಿದ್ನಲ್ಲ, ಆಗ ಸ್ನೇಹ ಮೇಡಮ್, ನಮ್ಮ ಸ್ನೇಹ ಯಾಕೆ ಇಟ್ಕೊಂಡಿದ್ದೀರಾ? ಆ ಹುಡುಗಿ ಮೇಲೆ ನಂಗೆ ಸಂಶಯ ಇದೆ. ಕೈದಿಗಳು ತಪ್ಪಿಸ್ಕೊಂಡಿರೋದಕ್ಕೂ ಇವಳಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಿದೆ. ನಿಮ್ ಜೊತೆ ಬಂದಿದ್ನಲ್ಲ ಅವನಲ್ಲಿ ಆ ಕಂಟಿ, ನಮ್ಗೆ ಏನು ಗೊತ್ತಿಲ್ಲ. ಈ ಹುಡುಗಿ ಬಾಯಿಂದ ನಿಜ ಬರ್ಲಿ, ಆಮೇಲೆ ನಿಮ್ಮೆಲ್ಲರನ್ನು ವಿಚಾರಿಸ್ಕೊತೀನಿ. ಈಗ ಸ್ನೇಹನ ಅರೆಸ್ಟ್ ಮಾಡ್ಬಿಟ್ಟವ್ರೆ ಕಣ್ಲಾ. ಅವಿ, ಈ ಮೆಸ್ನಾಗೆ ಒಂದು ಹೊಸ ಹುಡುಗಿ ಇತ್ತಲ್ಲ, ಆ ಹುಡುಗಿನ? ಆ ಹುಡುಗಿನ ಹೆಂಗಾನ ಮಾಡಿ ಬಿಡ್ಸ್ಕೊಂಬರ್ಬೇಕು ಕಣ್ಲಾ. ಇದನ್ನ ಕಂಟಿ ಅವ್ರ ತವ ಮಾತಾಡ್ದೆ, ಆದರೆ ಅವ್ರು ಸ್ಯಾನತಿ ಅಪ್ಪಂಗೆ ಮಾತಾಡ್ಬಿಟ್ರು. ಅದೇ ಬ್ಯಾಸರ ಆಯ್ತಾರದು. ನೋಡಿ, ಅವಳ ಬಗ್ಗೆ ಸುಮ್ಕೆನಂತವೆಲ್ಲ ಹೇಳಕ್ ಬರಬೇಡಿ. ನನಗೆ ಬತ್ತಾರ ಕಾಪುಗ ಅವಳೆ ನನ್ನ ಕಣ್ಣಿಗೆ ಬಿದ್ರೆ ಮೊದಲು ಅವಳನ್ನ ಕೊಂದು ಆಮೇಲೆ ಸಿಂಗರಮ ಮತ್ತೆ ಕಲಿನ ಕೊಲ್ತೀನಿ. ಅವಿ, ಕಂಟಿ ಯಾಕೆ ಹಿಂಗೆ ಮಾಡ್ತಾನೆ ಅಂತಾನೆ ಅರ್ಥ ಆಯ್ತಿಲ್ವೇ? ಸ್ನೇಹನ ಕಳ್ಕೊಂಡಿರೋ ಬ್ಯಾಸರ ನಮಗೂ ಐತೆ. ಹಂಗಂತ ಹಿಂಗೆ ದ್ವೇಷ ಸಾಸಿದ್ರೆ ಸರಿ ಹೋಯ್ತದ? ಸರಿ, ನೀನು ಹೊರಡು, ಟೇಮ್ ಆಯಿತು. ಸರಿ ಕಣವಿ, ನೀನೇನು ಸಾನೆ ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಯ್ತದೆ. ಮೊದಲು ಆ ಹುಡ್ಗಿನ ಆಚೆ ಕರ್ಕೊಂಬರ್ಬೇಕು. ಚಂದ್ರು ಅಣ್ಣಯ್ಯ ಬ್ಯಾರೆ ಸಿಗ್ತಾ ಇಲ್ಲ. ನಿಮಗೆ ಬ್ಯಾರೆ ಏನಾರು ಹೇಳೋದಿತ್ತಾ? ನಿನ್ನೆ ಕಳ ಬ್ಯಾರೆ ಏನಾರು ಹೇಳೋದಿತ್ತಾ? ಇಲ್ಲವೇ? ಜೋನನ ಇದ್ರೆ ಫೋನ್ ಮಾಡೋ. ಸರಿ, ನಂಗೆ ಮೆಸ್ನಾಗ ಹೊಸ ಕೆಲಸ ಐತೆ, ನಾನು ಹೋಯ್ತೀನಿ. ಅವ್ವ, ಅಕ್ಕ, ಅವ್ವ ಮೆಸ್ಸಲ್ಲಿದ್ದಾಳ? ಇಲ್ಲ, ಇಲ್ಲೂ ಇಲ್ಲ. ಗ್ರಾಮ ದೇವತೆ ಹತ್ರ ಪೂಜೆ ಮಾಡಕ್ಕೆ ಹೋಗಿದ್ದಾಳ? ಇಲ್ಲ, ಅವ ಮನ್ಯಾಗಿಲ್ಲ. ಮತ್ತೆ ಅವಳು ಎಲ್ಲಿ ಹೋಗವಳೆ ಅಂತ ನನಗೆ ಗೊತ್ತು, ಆದರೆ ಅವಳು ನನಗೆ ಹೇಳ್ಬಿಟ್ಟು ಹೋಗಿಲ್ಲ. ಏನಕ್ಕ ಹಂಗಂದ್ರೆ? ಓ, ಕಂಟಿ ಬಾವನ್ ನೋಡಕ್ ಹೋಗಿದ್ದಾಳ? ಅವ್ರು ಆಗಕ್ಕಿಲ್ಲ ಅನ್ನೋದನ್ನ ಅವಾಗ ಕಿವಿಯಾರ ಕೇಳಿಸ್ಕೊಂಬರಕ್ಕೂ ಆಗವಳೆ. ಈಗ ಏನಕ್ಕ ಮಾಡೋದು? ಸ್ನೇಹಕ್ಕನ್ ಹೇಗೆ ಬಿಡಿಸೋದು? ಚಂದ್ರು ಅಣ್ಣಯ್ಯ ಸಿಗ್ಲಿಲ್ಲ ಅಂದ್ರಿ ಅವನು. ಬೇರೆ ಯಾರಾದರೂ ಲಾಯರ್ನ ಹಿಡಿದು ಸಹಾಯ ಕೇಳ್ಬೇಕಾಟೆ. ನನ್ನ ಗ್ರೂಪಲ್ಲಿ ಯಾರನ್ನಾದ್ರೂ ಕೇಳಲಾ? ಯಾರಾದರೂ ಪರಿಚಯ ಇರೋರು ಸಿಗ್ತಾರಕ್ಕ? ಕೇಳಿ ನೋಡು, ಯಾರಾದರೂ ಸಿಗ್ಬೋದು. ಪಾಪ ಸ್ನೇಹ ಮಾಡ್ದಿರೋ ತಪ್ಪಿಗೆ ಒಳಿಕವಳೆ. ಕಂಟಿ, ನಿನ್ನ ತಾವಸಿ ಮಾತಾಡ್ಬೇಕು. ಹೇಳಿ, ಈಗ ಬೇಡಕ್ಕಲ್ಲ, ಆಮ್ಯಾಕೆ ಮಾತಾಡು. ಈಗ ಹೊರಡ್ಲಾ? ಬರ್ಲಾ? ಏನ ಕಾಳಿ ಇಲ್ಲಿ ಏನಿಸ್ಯಾ?
ಏನೋ ಮುಖ್ಯ ಉದ್ದೇಶನ? ಅಣ್ಣ ನಾವು ಆ ಕಡೆ ಕಿತ್ತೀವಿ. ಏಯ್ ಇರ್ಲ ಕಳೆ ಎಲ್ಲ ನಮ್ಮ ಹುಡುಗ್ರಾಯ, ಅದೇನಂತ ಹೇಳ. ಕಂಟಿ ಈಗ ತಾನೇ ಮೆಸ್ತಾಕ್ ಹೋಗಿ ಬಂದೆ, ಇಸಿಯಾಗಿ ಗೊತ್ತಾಯ್ತು. ಗೊತ್ತಾಯ್ತಾ? ಸರಿ ಹಂಗಾರೆ ನೀವೇ ಹುಡ್ಕೋ. ಅವ್ರಿಬ್ರು ಏನಾರು ಸಿಕ್ಕರೆ ಫೋನ್ ಮಾಡು. ಫೋನ್ ಮಾಡು. ಒಳ್ಳೆ ಅಲ್ಲ ಕಂಟಿ, ಈ ಥರ ಕುಡ್ಕೊಂಡು ಕೈನ ಕತ್ತಿ ಇಟ್ಕೊಂಡು ಓಡಾಡೋದು ಗೆಸ್ ಸರಿ ಹೇಳು. ನಾನು ತೆಪ್ದಾರಿ ಹೇಳ್ದಾಗ ಬುದ್ಧಿ ಹೇಳ್ದೋ ನೀನು. ಈಗ ಈಗ ತೆಪ್ಪದಾರಿ ಹಿಡ್ದೀವ್ನಿ ಅಂತ ಹೇಳ್ತಿದ್ಯಲ್ಲ, ಇನ್ನೂ ಏನಾದರೂ ಉಪದೇಶ ಕೊಡಬೇಕು ಅಂತ ಏನಾರ ಇದ್ರೆ ಈಗಲೇ ಹೊರಟೋಗು. ಕಂಟಿ, ನಿನಗೆ ಬುದ್ಧಿವಾದ ಹೇಳೋ ಅಷ್ಟು ದೊಡ್ಡವನು ನಾನಲ್ಲ, ಆದರೆ ಮನ್ಸಾರೆ ಕಾಳಜಿಯಿಂದ ಹೇಳ್ತಿದ್ದೀನಿ. ಅಲ್ಲಿ ಮನೆಯಾಗಿ ಎಲ್ಲರೂ ನೊಂದ್ಕೊಂಡವ್ರ. ಅದು ಅಲ್ಲದೆ ನೀನು ಸಾನಂತಾವ ಕೋಪ್ತಾಗ ಬೇರೆ ಮಾತಾಡ್ದಂತ, ಇದೆಲ್ಲ ಬೇಡ ಕಂಟಿ. ಓ ಲೇ, ಸಾನಂತ ಕ್ವಾಪ್ದಾಗ ಮಾತಾಡ್ದೆ ಅಂತ ನೀನಂತ ನ್ಯಾಯ ಕೇಳಕ್ ಬಂದಿದ್ಯಾ ಅಲ್ವೇಲ್ಲ? ಕಂಟಿ, ಲೇ, ಮತ್ತೆ ಅವಳಿಂದ ಬಿದ್ದಿದ್ಯಲ್ಲ. ನನ್ನ ಮನ್ಸಿಗೆಲ್ಲಕ್ಕೆ ನಂತ ಬಂದು ಮಾತಾಡ್ತಿದ್ಯಾ? ಹಿಂಗೆಲ್ಲ ಮಾತಾಡ್ಬೇಡ ಕಂಟಿ. ಹಿಂಗೆ ಕಲ ಮಾತಾಡೋದು? ಏನ ಮಾಡ್ತೀಯಾ? ಏನ ಮಾಡ್ತೀಯಾ? ನನ್ನಿಂದ ಏನಾಯ್ತದೆ ಕಂಟಿ? ನಾನೇನು ಮಾಡೋಕ್ಕಾಗತ್ತೆ ಹೇಳು? ನಾನೇನು ಸ್ನೇಹನೇ? ನಾನು ಹೇಳಿದ ತಕ್ಷಣ ನೀನು ಬದಲಾಗೋದಕ್ಕೆ? ಪಾಪ ಅದು ಯಾವುದೋ ಹುಡುಗಿ ಮೆಸ್ನಾಗೆ ಸ್ನೇಹ ಅಂತೆ. ನಿನಗೋಸ್ಕರ ಜೈಲಿಗೆ ಹೋಗೋಳು. ನೀನು ಯಾರ ಮಾತನ್ನು ಕೇಳೋಕ್ಕಿಲ್ಲ ಕಂಟಿ. ನಿನಗೆ ಬುದ್ಧಿ ಹೇಳಕ್ಕೆ ಬಂದಲ್ಲ, ನಂದೇ ತಪ್ಪು. ಬರ್ತೀನಿ. ಲೇ, ನನ್ನ ಬಾಟಲ್ ತಗೊಬರಲ್ಲ? ಬೇಡ ಅಣ್ಣ. ಇಲ್ಲ ಅಣ್ಣ. ಮುಂಚೆ ಅಣ್ಣ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು ಎಲ್ಲ ಕಡೆ ಹೋಗಿ ಹುಡ್ಕೆ. ಅಲ್ಲ ಅಣ್ಣ, ಬೇಡ. ಇನ್ನು ಏನ್ರಲ್ಲ ಮಕ್ಕ ನೋಡ್ತಿದ್ರ? ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.